ಒಂದ್ಸಲ ಟೇಸ್ಟ್ ಮಾಡಿ ನೋಡಿದರೆ ನೀವು ಖಂಡಿತ ತಿಂತಾನೆ ಇರಬೇಕು ಅನಿಸುತ್ತೆ. ಅಷ್ಟು ರುಚಿಯಾಗಿರುವಂತಹ ಹೆಲ್ದಿ ಆಗಿರುವಂತಹ ಬೀಟ್ರೂಟ್ ಪನ್ನೀರ್ ಪರೋಠಾ ರೆಸಿಪಿ ಇದು. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಜಸ್ಟ್ ಒಂದು 10 ನಿಮಿಷದಲ್ಲಿ ತಯಾರು ಮಾಡುವಂತಹ ಹೆಲ್ದಿ ಆಗಿರುವಂತಹ ಆರೋಗ್ಯಕರವಾಗಿರುವಂತಹ ರೆಸಿಪಿ ಇದು. ಮುಂಜಾನೆ ಬ್ರೇಕ್ಫಾಸ್ಟ್ಗೆ, ಟಿಫಿನ್ ಬಾಕ್ಸ್ಗೆ ಅಥವಾ ರಾತ್ರಿ ಊಟಕ್ಕೆ ಕೂಡ ಈ ರೆಸಿಪಿನ ಮಾಡ್ಬೋದು. ಸೊ ಬನ್ನಿ ತಡ ಮಾಡದೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಒಂದು ಬೀಟ್ರೂಟ ಸಿಪ್ಪೆ ಸುಲ್ಕೊಂಡು ಕುಕ್ಕರ್ದಲ್ಲಿ ಒಂದು 2 ಸೀಟಿ ಹೊಡ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ತಣ್ಣಗಾಗಿದೆ. ಇದನ್ನು ಮಿಕ್ಸಿಯಲ್ಲಿ ಹಾಕೊಂಡು ಸ್ಮೂತಾಗಿ ರುಬ್ಬಿ ತೊಗೊತಿದ್ದೀನಿ. ನಾನಿಲ್ಲಿ ದೊಡ್ಡದಿತ್ತಂದರೆ ಒಂದೇ ತೊಗೊಂಡಿದ್ದ. ನೀವು ಸಣ್ಣ ಇದ್ದೆ ಅಂದರೆ ಒಂದು 2 ಬೀಟ್ರೂಟ್ನ ತೊಗೋಬೇಕಾಗುತ್ತೆ. ನೀವಿಲ್ಲಿ ನೋಡಿ, ಗಂಟು ಇರಬಾರ್ದು, ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಪೇಸ್ಟ್ ಮಾಡ್ಕೊಂಡಾಗಿದೆ. ಇಲ್ಲಿ ನಾನು ಗೋಧಿ ಹಿಟ್ಟು ಹಾಕೊತಿದ್ದೀನಿ. ಸುಮಾರು ಒಂದು 2ರಿಂದ 3 ಕಪ್ ಆಗುವಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ. ಇವಾಗ ಇದರಲ್ಲಿ ಹಿಟ್ಟು ಜಾಸ್ತಿ ಹಾಕೋಬಾರ್ದು. ನಾವು ಪೇಸ್ಟ್ ಯಾವ ರೀತಿ ಎಷ್ಟು ಮಾಡ್ಕೊಂಡಿರ್ತೀವಲ್ಲ ಅಷ್ಟಕ್ಕೆ ಮಾತ್ರ ಗೋಧಿ ಹಿಟ್ಟು ಹಾಕ್ಕೊಳ್ಳಿ ನೀವಿಲ್ಲಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂತ ನಾವು ಚಪಾತಿಗೆ ಯಾವ ರೀತಿ ಹಿಟ್ಟು ನಾದ್ಕೊತೀವಲ್ಲ ಅದೇ ರೀತಿ ನಾದ್ಕೋಬೇಕಾಗುತ್ತೆ. ಇದು ಕೂಡ ನೋಡಿ, ಟೋಟಲಿ ನಾನಿಲ್ಲಿ ನೀರು ಬಳಸಿಲ್ಲ. ಜಸ್ಟ್ ಬೀಟ್ರೂಟ್ ಪೇಸ್ಟ್ ಮಾತ್ರ ಹಾಕ್ಕೊಂಡಿದ್ದನ್ನು ನಾದ್ಕೊಂಡಾದ್ಮೇಲೆ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಮತ್ತೆ ಎಣ್ಣೆ ಹಚ್ಚಿ 1 ನಿಮಿಷ ಆಗೋ ತನಕ ಸಾಫ್ಟಾಗಿ ಮಾಡ್ಕೊತಿದ್ದೀನಿ. ಮಾಡ್ಕೊಂಡಾಗಿದೆ. ಇವಾಗ ಇದಕ್ಕೆ ಮೇಲೆ ಎಣ್ಣೆ ಹಚ್ಚಿ ಒಂದು 10 ನಿಮಿಷ ಆಗೋ ತನಕ ರೆಸ್ಟ್ ಮಾಡ್ಕೊಂಡು ಬಿಡ್ತಿದ್ದೀನಿ. ಅಲ್ಲಿ ತನಕ ನಿಮಗೆ ಸ್ಟಫಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇಲ್ಲಿ ಒಂದು 1/4 kg ಆಗುವಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಈ ಪನ್ನೀರ ಈ ರೀತಿ ತುರ್ಕೊಂಡು ತಗೋಬೇಕಾಗುತ್ತೆ. ಇದಕ್ಕಿಂತ ಸಣ್ಣ ಕೂಡ ನೀವು ತುರ್ಕೋಬಹುದು. ಈ ರೀತಿ ಇದ್ದರೆ ಇದೇ ರೀತಿ ಸ್ವಲ್ಪ ದಪ್ಪ ತುರ್ಕೊಳ್ಳಿ, ಸರಿಯಾಗಿ ಬರುತ್ತೆ ಈ ಪರೋಟ. ನೋಡಿ, ಇವಾಗ 1/4 kg ಆಗುವಷ್ಟು ಪನ್ನೀರ್ ನಾನು ತುರ್ಕೊಂಡಾಗಿದೆ. ಇವಾಗ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಒಂದು 2 ಈರುಳ್ಳಿ ಹಾಕ್ತಿದ್ದೀನಿ. ಮತ್ತು ಈ ರೀತಿ ಬಿಡಿಸಿ ಹಾಕ್ಕೊಳ್ಳಿ. ಈರುಳ್ಳಿ ಲಟ್ಟಿಸುವಾಗ ಕಷ್ಟ ಅನಿಸೋದಿಲ್ಲ ನಿಮಗೆ. ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ನೀವು ಇದರಲ್ಲಿ. ಇವಾಗ ಇದರಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಒಂದು ಸ್ವಲ್ಪನೇ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕ್ತಿದ್ದೀನಿ. ಸೊ ಇಷ್ಟು ಮಸಾಲೆ ಆದ್ರೆ ಸಾಕು. ಇವಾಗೆಲ್ಲ ಸೇರಿಸಿದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ. ಓಕೆ ನೋಡಿ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ನಮ್ಮ ಸ್ಟಫಿಂಗ್ ತಯಾರಾಗಿದೆಯಲ್ವ, ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಇಲ್ಲಿ ಹಿಟ್ಟಿಗೆ ಕೂಡ ನಾನು ಸುಮಾರು ಒಂದು 10ರಿಂದ 15 ನಿಮಿಷ ಆಗೋ ತನಕ ರೆಸ್ಟ್ ಮಾಡ್ಕೊಂಡು ಬಿಟ್ಟಿದ್ದ. ಇವಾಗ ಮತ್ತೆ ಇದನ್ನು ಒಂದು ಸ್ವಲ್ಪನೇ ಸಾಫ್ಟಾಗಿ ಮಾಡ್ಕೊಂಡು ತೊಗೊತಿದ್ದೀನಿ 1 ನಿಮಿಷ ಆಗೋ ತನಕ. ಸಖತ್ ರುಚಿಯಾದ ಹೆಲ್ದಿ ಆಗಿರುವಂತಹ ರೆಸಿಪಿ. ಸೊ ಒಂದು ಸ್ವಲ್ಪ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ ಮನೆಯಲ್ಲಿ ಎಲ್ರಿಗೂ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ. ನೋಡಿ, ಚಪಾತಿ ಹಿಟ್ಟು ಯಾವ ರೀತಿ ಇಟ್ಕೊತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ನಾನಿಲ್ಲಿ ಕಮ್ಮಿ ಹಿಡ್ಕೊಂಡಿನಿ. ಇವಾಗ ನೋಡಿ, ನಾವು ಯಾವ ರೀತಿ ಹೋಳಿಗೆ ಮಾಡ್ತೇವೆ ಅಥವಾ ನಾವು ಆಲೂ ಪರೋಟ ಯಾವ ರೀತಿ ಮಾಡ್ತೇವಲ್ಲ ಅದೇ ರೀತಿ ಇದು ಕೂಡ. ಇಲ್ಲಿ ಸ್ಟಫಿಂಗ ನಿಮಗೆ ಎಷ್ಟು ಬೇಕಷ್ಟು ನೀವು ಇಲ್ಲಿ ಹಾಕೋಬೋದು. ನಾನು ಇದರಲ್ಲಿ ಸುಮಾರು ಒಂದು 2 ಚಮಚ ಆಗುವಷ್ಟು ಸ್ಟಫಿಂಗ್ ಹಾಕ್ಕೊತಿದ್ದೀನಿ. ಸೊ ನೋಡಿ, ಸರಿಯಾಗಿ ಪ್ಯಾಕ್ ಮಾಡ್ಕೊಳ್ಳಿ. ಪ್ಯಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನು ಸ್ಲೋಲಿಯಾಗಿ ಮತ್ತೆ ಒಣ ಹಿಟ್ಟು ಹಚ್ಚಿದನ್ನು ಲಟ್ಟಿಸ್ಕೊಂಡು ತೊಗೋಬೇಕಾಗುತ್ತೆ. ನಾನಿಲ್ಲಿ ಒಣ ಹಿಟ್ಟು ಗೋಧಿ ಹಿಟ್ಟೆ ಹಚ್ತಿದ್ದೀನಿ. ಮತ್ತು ಇಲ್ಲಿ ಲಟ್ಟಿಸುವಾಗ ಜಾಸ್ತಿ ಜೋರು ಹಾಕಿ ಲಟ್ಟಿಸ್ಕೋಬಾರ್ದು, ಸ್ಲೋಲಿಯಾಗಿ ಲಟ್ಟಿಸ್ಕೊಳ್ಳಿ. ಮತ್ತು ಜಾಸ್ತಿ ತೆಳ್ಳು ಕೂಡ ಇದನ್ನು ಲಟ್ಟಿಸ್ಕೋಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ನೀವು ಈರುಳ್ಳಿ ಹಾಕ್ತಿರಲ್ಲ ಒಳಗಡೆ, ಹೀಗಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಇಲ್ಲಿ ಲಟ್ಟಿಸುವಾಗ ನಿಮಗೆ ಕಷ್ಟ ಅನಿಸೋದಿಲ್ಲ. ಹೀಗಾಗಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಿಡಿಸ್ಕೊಂಡು ಹಾಕ್ಕೊಳ್ಳಿ. ಸೊ ಇಲ್ಲಿ ಲಟ್ಟಿಸುವಾಗ ನಿಮಗೆ ಅಷ್ಟು ಕಷ್ಟ ಅನಿಸೋದಿಲ್ಲ. ಸೊ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಸೊ ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಒಂದು ಸ್ವಲ್ಪ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ಪರೋಟ ಹಾಕ್ತಿದ್ದೀನಿ. ಇವಾಗ ಮೀಡಿಯಮ್ ಗ್ಯಾಸಲ್ಲಿ ಚಪಾತಿ ಯಾವ ರೀತಿ ಬೇಯಿಸ್ಕೊತೀವಲ್ಲ ಅದೇ ರೀತಿ ಇದು ಕೂಡ ಅಷ್ಟೇ. ಇಲ್ಲಿ ನೀವು ತುಪ್ಪನೂ ಹಚ್ಬೋದು, ಎಣ್ಣೆನೂ ಹಚ್ಬೋದು ಅಥವಾ ಬೆಣ್ಣೆ ಕೂಡ ಹಚ್ಕೋಬೋದು ಇಲ್ಲಿ. ಸೊ ನೋಡಿ, ಬಿಸಿ ಇರುವಾಗ ಹಾಗೆಯೇ ಬೇಯಿಸ್ಕೊಂಡಿಸಿಂದ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದು ನೋಡಿ. ಆಹಾ, ತುಂಬಾ ರುಚಿಯಾಗಿರುತ್ತೆ ಈ ಪರೋಟ. ಸೊ ರುಚಿಗೂ ಸೈ, ಆರೋಗ್ಯಕ್ಕೂ ಸೈ ಈ ಪರೋಟ. ಸೊ 10 ನಿಮಿಷದಲ್ಲಿ ತಯಾರು ಮಾಡುವಂತಹ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ. ಸೊ ನೋಡಿ, ನಾನಿಲ್ಲಿ ಎಣ್ಣೆ ಹಚ್ತಿದ್ದೀನಿ. ತುಪ್ಪ ಖಾಲಿಯಾಗಿದೆ ನನ್ನ ಹತ್ರ. ವಾವ್, ನೋಡಿ ಎಷ್ಟು ಸರಿಯಾಗಿ ಕಾಣ್ತಿದೆ, ಎಷ್ಟು ರುಚಿಯಾಗಿ ಬಂದಿದೆ ನೋಡ್ತಿರ್ಬೋದು ನೀವು ಇಲ್ಲಿ. ಇನ್ನೊಂದು ಕೂಡ ನಾನು ಅದೇ ರೀತಿ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಇದು ಕೂಡ ತಯಾರಾಗಿದೆ ನೋಡ್ತಿರ್ಬೋದು. ಇದು ಕೂಡ ಯಾವ ರೀತಿಯಾಗಿ ಕಾಣ್ತಿದೆ ಅಂತೇಳಿ. ಸೊ ನೋಡಿದ್ರೇ ಹಾಗೆಯೇ ತಿನ್ಬೇಕು ಅನ್ನಿಸ್ತಿದೆ, ಅಷ್ಟು ಸರಿಯಾಗಿ ಬಂದಿದೆ ಈ ಪರೋಟ. ಸೊ ನೋಡಿ, ನಮ್ಮ ಹೆಲ್ದಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಪ್ರೋಟೀನ್ ಭರಿತವಾಗಿರುವಂತಹ ಬೀಟ್ರೂಟ್ ಪರೋಟ ತಯಾರಾಗಿದೆ. ಸೊ ಬಿಸಿ ಇರುವಾಗ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ ಹಾಗೆ ಕೂಡ ತಿನ್ಬೋದು, ಅಥವಾ ರಾಯ್ತ ಅಥವಾ ಮೊಸರಿನ ಕೂಡ ತಿನ್ಬೋದು, ಅಥವಾ ನಿಮಗೆ ಇಷ್ಟವಾಗಿರುವಂತಹ ಚಟ್ನಿ ಜೊತೆಗೆ ಇದನ್ನು ತಿನ್ಬೋದು. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಓಕೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತನ್ನು ನಾನು ವಿಡಿಯೋ ನೋಡಿದ್ದಕ್ಕೆ.